ಕನ್ನಡ ಇಂಡಸ್ಟ್ರಿಯಲ್ಲಿ ಉಪೇಂದ್ರ ಅಂದ್ರೆ ಆಬ್ವಿಯಸ್ಲಿ ನಮ್ಮ ತಲೆಗೆ ಹುಳ ಬಿಡುವಂತ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತೇ ಇದೆ. ಅಂಡ್ ಈ ಹಿಂದೆ ಅವರು ಸಾಕಷ್ಟು ಸಿನಿಮಾಗಳನ್ನ ಸಹ ಮಾಡಿದ್ದಾರೆ. ಬಟ್ ಉಪೇಂದ್ರ ಅವರು ಹಿಂದೆ ಮಾಡಿದಂತ ಸಿನಿಮಾಗಳಲ್ಲಿ ತುಂಬಾ ಸಿನಿಮಾಗಳು ರೀಮೇಕ್ ಸಿನಿಮಾಗಳು ಅನ್ನೋದು ತುಂಬಾ ಜನರಿಗೆ ಗೊತ್ತಿಲ್ಲ ಅನಿಸುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಉಪೇಂದ್ರ ಅವರು ಮಾಡಿದಂತಹ ರೀಮೇಕ್ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನ ತಿಳಿಸಿಕೊಡ್ತೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀರಾ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನ ಕೂಡ ಬಾರಿಸ್ಬಿಡಿ. ಯಾಕಂದ್ರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಪ್ರೀತ್ಸೆ 2000ನೇ ಇಸ್ವಿಯಲ್ಲಿ ಬಂದ ಸಿನಿಮಾ. ಇದು 1993ರಲ್ಲಿ ಬಂದ ಡರ್ ಅನ್ನೋ ಹಿಂದಿ ಭಾಷೆಯ ಸಿನಿಮಾದ ಅಫಿಷಿಯಲ್ ರೀಮೇಕ್. ನಾಗರ ಹಾವು 2002ರಲ್ಲಿ ರಿಲೀಸ್ ಆದ ಸಿನಿಮಾ. ಇದು 1993ರಲ್ಲಿ ರಿಲೀಸ್ ಆದ ಬಾಜಿಗರ್ ಅನ್ನೋ ಹಿಂದಿ ಸಿನಿಮಾದ ಅಫಿಷಿಯಲ್ ರೀಮೇಕ್. ನಾನು ನಾನೇ ಇದು 2002ರಲ್ಲಿ ಬಂದ ಸಿನಿಮಾ. 1996ರಲ್ಲಿ ಬಂದ ರಾಜ ಹಿಂದೂಸ್ತಾನಿ ಅನ್ನೋ ಹಿಂದಿ ಭಾಷೆಯ ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಕುಟುಂಬ 2003ರಲ್ಲಿ ರಿಲೀಸ್ ಆದ ಸಿನಿಮಾ. 1991ರಲ್ಲಿ ಬಂದಿದ್ದ ಗ್ಯಾಂಗ್ ಲೀಡರ್ ಅನ್ನೋ ತೆಲುಗು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಗೋಕರ್ಣ 2003ರಲ್ಲಿ ಬಂದ ಸಿನಿಮಾ. ಇದು 1992ರಲ್ಲಿ ಬಂದ ಅಣ್ಣಾಮಲೈ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್. ರಕ್ತ ಕಣ್ಣೀರು 2003ರಲ್ಲಿ ಬಂದ ಸಿನಿಮಾ. 1994ರಲ್ಲಿ ಬಂದಿದ್ದ ರಥ್ ಕಣ್ಣೀರ್ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್. ಗೌರಮ್ಮ 2005ರಲ್ಲಿ ಬಂದ ಸಿನಿಮಾ. 2001ರಲ್ಲಿ ಬಂದಿದ್ದ ನುವ್ವು ನಾಕು ನಚ್ಚಾವು ಅನ್ನೋ ತೆಲುಗು ಸಿನಿಮಾದ ಅಫಿಷಿಯಲ್ ರೀಮೇಕ್. ಉಪ್ಪಿದಾದ MBBS 2006ರಲ್ಲಿ ಬಂದ ಸಿನಿಮಾ. 2003ರಲ್ಲಿ ಬಂದಿದ್ದ ಮುನ್ನಾಭಾಯ್ MBBS ಅನ್ನೋ ಹಿಂದಿ ಭಾಷೆಯ ಸಿನಿಮಾದ ಅಫಿಷಿಯಲ್ ರೀಮೇಕ್. ತಂದೆಗೆ ತಕ್ಕ ಮಗ 2006ರಲ್ಲಿ ಬಂದ ಸಿನಿಮಾ. ಇದು 1992ರಲ್ಲಿ ಬಂದಿದ್ದ ದೇವರ ಮಗನ್ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್. ಐಶ್ವರ್ಯ 2006ರಲ್ಲೇ ಬಂದ ಸಿನಿಮಾ. 2002ರಲ್ಲಿ ಬಂದಿದ್ದ ಮನ್ಮಥುಡು ಅನ್ನೋ ತೆಲುಗು ಸಿನಿಮಾದ ಅಫಿಷಿಯಲ್ ರೀಮೇಕ್. ಪರೋಡಿ 2007ರಲ್ಲಿ ಬಂದ ಸಿನಿಮಾ. ಇದು 1994ರಲ್ಲಿ ಬಂದಿದ್ದ ಕ್ರಾಂತಿವೀರ್ ಅನ್ನೋ ಹಿಂದಿ ಭಾಷೆಯ ಸಿನಿಮಾದ ಅಫಿಷಿಯಲ್ ರೀಮೇಕ್. ಅನಾಥರು 2007ರಲ್ಲೇ ಬಂದ ಸಿನಿಮಾ. 2003ರಲ್ಲಿ ಬಂದಿದ್ದ ಪಿತಾಮಗನ್ ಅನ್ನೋ ತಮಿಳು ಭಾಷೆಯ ಸಿನಿಮಾದ ಅಫಿಷಿಯಲ್ ರೀಮೇಕ್. ಬುದ್ಧಿವಂತ 2008ರಲ್ಲಿ ಬಂದ ಸಿನಿಮಾ. 2007ರಲ್ಲಿ ಬಂದಿದ್ದ ನಾನ್ ಅವನಲ್ಲೈ ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್. ದುಬಾಯಿ ಬಾಬು 2009ರಲ್ಲಿ ಬಂದ ಸಿನಿಮಾ. ಇದು 2007ರಲ್ಲಿ ಬಂದಿದ್ದ ದುಬಾಯಿ ಸೀನು ಅನ್ನೋ ತೆಲುಗು ಸಿನಿಮಾದ ಅಫಿಷಿಯಲ್ ರೀಮೇಕ್. ರಜನಿ ಇದು 2009ರಲ್ಲಿ ಬಂದ ಸಿನಿಮಾ. 2008ರಲ್ಲಿ ಬಂದಿದ್ದ ಕೃಷ್ಣ ಅನ್ನೋ ತೆಲುಗು ಸಿನಿಮಾದ ಅಫಿಷಿಯಲ್ ರೀಮೇಕ್. ಶ್ರೀಮತಿ 2011ರಲ್ಲಿ ಬಂದ ಸಿನಿಮಾ. 2004ರಲ್ಲಿ ಬಂದಿದ್ದ ಏತ್ರಾಜ್ ಅನ್ನೋ ಹಿಂದಿ ಸಿನಿಮಾದ ಅಫಿಷಿಯಲ್ ರೀಮೇಕ್. ಗಾಡ್ ಫಾದರ್ 2012ರಲ್ಲಿ ಬಂದ ಸಿನಿಮಾ. 2006ರಲ್ಲಿ ಬಂದಿದ್ದ ವರಲಾರು ಅನ್ನೋ ತಮಿಳು ಸಿನಿಮಾದ ಅಫಿಷಿಯಲ್ ರೀಮೇಕ್. ಕಲ್ಪನಾ 2012ರಲ್ಲೇ ಬಂದ ಸಿನಿಮಾ. 2006ರಲ್ಲೇ ಬಂದಿದ್ದ ಕಂಚನ ಸಿನಿಮಾದ ಅಫಿಷಿಯಲ್ ರೀಮೇಕ್. ಆರಕ್ಷಕ 2012ರಲ್ಲಿ ಬಂದ ಸಿನಿಮಾ. 2010ರಲ್ಲಿ ಬಂದಿದ್ದ ಶಟ್ಟರ್ ಐಲ್ಯಾಂಡ್ ಅನ್ನೋ ಹಾಲಿವುಡ್ ಸಿನಿಮಾದ ಅಫಿಷಿಯಲ್ ರೀಮೇಕ್. ಸೂಪರ್ ರಂಗ 2014ರಲ್ಲಿ ಬಂದ ಸಿನಿಮಾ. 2009ರಲ್ಲಿ ಬಂದಿದ್ದ ತೆಲುಗು ಭಾಷೆಯ ಕಿಕ್ ಸಿನಿಮಾದ ಅಫಿಷಿಯಲ್ ರೀಮೇಕ್. ಕಲ್ಪನಾ 2 2016ರಲ್ಲಿ ಬಂದ ಸಿನಿಮಾ. 2015ರಲ್ಲಿ ಬಂದಿದ್ದ ಕಾಂಚನ 2 ಸಿನಿಮಾದ ಅಫಿಷಿಯಲ್ ರೀಮೇಕ್. ಮುಕುಂದ ಮುರಾರಿ ಇದು ಕೂಡ 2016ರಲ್ಲೇ ಬಂದ ಸಿನಿಮಾ. 2012ರಲ್ಲಿ ಬಂದಿದ್ದ ಓ ಮೈ ಗಾಡ್ ಅನ್ನೋ ಹಿಂದಿ ಸಿನಿಮಾದ ಅಫಿಷಿಯಲ್ ರೀಮೇಕ್. ಉಪೇಂದ್ರ ಮತ್ತೆ ಬಾ 2017ರಲ್ಲಿ ಬಂದ ಸಿನಿಮಾ. 2016ರಲ್ಲಿ ಬಂದಿದ್ದ ಸೋಗಾಡಿ ಚಿನ್ನಿ ನಾಯನ್ ಅನ್ನೋ ತೆಲುಗು ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಸೊ ಇವಿಷ್ಟು ಉಪೇಂದ್ರ ಅವರು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದಂಥ ಸಿನಿಮಾಗಳು. ಉಪೇಂದ್ರ ಅವರು ಸಾಕಷ್ಟು ಸಿನಿಮಾಗಳನ್ನು ರೀಮೇಕ್ ಮಾಡಿದ್ದಾರೆ ಅನ್ನೋದು ನಿಜವಾಗ್ಲೂ ಶಾಕಿಂಗ್ ವಿಚಾರನೇ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ಸಿಗೋಣ.